ಕೋಲಾರ ಜಿಲ್ಲೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿರ್ತಕ್ಕಂಥ ಸುಜ್ಞಾನ ಮೂರ್ತಿ ಸರ್ ಅವರೇ, ಹಾಗೆ ಕರ್ನಾಟಕ ರಾಜ್ಯ ತಿಂಗಳ ನಿಗಮ ಮಂಡಳಿಯ ಮಂಜುನಾಥ್ ಅಣ್ಣವರೇ. ಮಂಜುನಾಥ್ ಅಣ್ಣನವರು ತಿಂಗಳಲ್ಲಿ ನಮ್ಮೂರಲ್ಲಿ ಕರಗ ಆಯಿತು. ಅವರು ಅಧಿಕಾರ ಬಂದ ತಕ್ಷಣ ನಮ್ಮೂರು ಕರ್ಗಕ್ಕೆ ಅವರು ಬಂದಿದ್ದರು. ಆ ತಿಂಗಳ ಸಮಾಜ ಇರೋದು 4 ಮನೆಯೇ. ಊರೆಲ್ಲ ಸಹಕಾರ ಕೊಟ್ಟು ತುಂಬ ಅದ್ಭುತವಾಗಿ ಮಾಡ್ತೀವಿ. ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಅಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರು, ನಿಗಮ ಮಂಡಳಿ ಅಧ್ಯಕ್ಷರು ಇವರು ಎಲ್ಲ ಬಂದಿದ್ದರು. ತುಂಬ ಸಂತೋಷ ಸರ್. ಹಾಗೆ ನಾನು ನಮ್ಮ ಮುಳಬಾಗಿಲು ತಾಲೂಕಿನ ಗ್ರಾಮಾಂತರ ವಿಶ್ವಕರ್ಮ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ. ಹೊಸದಾಗಿ ಅದೊಂದು ಸಂಘವನ್ನು ಆಯ್ಕೆ ಮಾಡಿದ್ದೀವಿ. ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ನಗರ ಬಿಟ್ಟು ಗ್ರಾಮಾಂತರದಲ್ಲಿ 11ರಿಂದ 12,000 ಜನಸಂಖ್ಯೆ ಇರ್ತಕ್ಕಂಥ ಒಂದು ಸಮುದಾಯ ಸರ್ ನಮ್ಮದು. ಅಂಥ ಒಂದು ಸಮುದಾಯದಲ್ಲಿ 100ಕ್ಕೆ 70ರಷ್ಟು ಬಡ ರೇಖೆಗಿಂತ ಕಮ್ಮಿ ಇರ್ತಕ್ಕಂಥ ಕುಟುಂಬಗಳು ಜಾಸ್ತಿ. ಪ್ರತಿದಿನಾನು ಕೂಲಿಗೆ ಹೋದರೆ ಜೀವನ, ಇಲ್ಲಾಂದರೆ ಇಲ್ಲ ಅಂಥ ಪರಿಸ್ಥಿತಿ. ನಮ್ಮ ಒಂದು ಸರ್ಕಾರದಿಂದ ಬರ್ತಕ್ಕಂಥ ಕೆಲವು ಯೋಜನೆಗಳು ಇವಾಗ ತಾನೇ ನಮಗೆಲ್ಲ ಗೊತ್ತಾಗಿದೆ. ಇದುವರೆಗೂ ನಮಗೆ ಯಾರೂ ಅದರ ಬಗ್ಗೆ ಮಾಹಿತಿಯೂ ಇಲ್ಲ. ಹೀಗಾಗಿ ನಮ್ಮ ಸಮುದಾಯ ಬಹಳ ಹಿಂದುಳಿದಿದೆ. ಮೊನ್ನೆ ನಾವು ಸುಮಾರು ವಾರ 10 ದಿವಸ ಆಯಿತು ವಿಶ್ವಕರ್ಮ ವಿದ್ಯಾರ್ಥಿಗಳ ಪಾಸಾದಂಥ ವಿದ್ಯಾರ್ಥಿಗಳಿಗೆ ಎಲ್ರಿಗೂ ಸನ್ಮಾನ ಸಮಾರಂಭ ಏರ್ಪಡಿಸಿದ್ವಿ. ಅದರಲ್ಲಿ 70 ವಿದ್ಯಾರ್ಥಿಗಳು ಭಾಗವಹಿಸಿದರು, ನಮ್ಮ ಕುಲಬಾಂಧವರು. ಅದರಲ್ಲಿ 68 ಜನ 80% ಮೇಲೆ ಬಂದಿರತಕ್ಕಂಥವ್ರು. ಅವರೊಂದು ಸಮಸ್ಯೆ ನೋಡಿದರೆ ತುಂಬ ನೋವಾಗುತ್ತೆ. ತಿನ್ನಕ್ಕೆ ಊಟ ಇಲ್ಲ, ಕೂಲಿಗೆ ಹೋದರೆ ಜೀವನ, ಇಲ್ಲಾಂದರೆ ಇಲ್ಲ. ಯಾವ ಥರ ಎಸ್ ಎಲ್ ಸಿ ವರೆಗೂ ಓದಿಸ್ಬಿಟ್ಟಿದ್ದಾರೆ. ಇನ್ನು ಮುಂದಿನ ವಿದ್ಯಾಭ್ಯಾಸಕ್ಕೆ ಅವ್ರಿಗೆ ತುಂಬ ತೊಂದರೆ ಆಗ್ತಾಯಿದೆ. ಅಂಥ ಒಂದು ಬಡ ವಿದ್ಯಾರ್ಥಿಗಳಿಗೆ ತಮ್ಮ ನಿಗಮ ಮಂಡಳಿಯಿಂದ ಓದೋಕ್ಕೂ ಮತ್ತು ವಸತಿ ಸೌಕರ್ಯ ಇವಾಗ 2 ಬಂದಿದ್ದಾರೆ ಡಾಕ್ಯುಮೆಂಟ್ ತಗೊಂಡು ನಿಮ್ಮನ್ನು ಭೇಟಿ ಮಾಡೋಕ್ಕೆ ಬಂದಿದ್ದಾರೆ ನಮ್ಮ ತಾಲೂಕಿಂದ. ಅಂಥ ಒಂದು ವ್ಯವಸ್ಥೆಯನ್ನು ಮಾಡಿ, ಮತ್ತು ನಮ್ಮ ಸಮುದಾಯದ ಮಹಿಳೆಯರು ಅವರಿಗೆ ಒಂದು ಸಾಲವನ್ನು ನೀಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿ, ಮತ್ತು ಇದು ಗಂಗಾ ಕಲ್ಯಾಣ ಯೋಜನೆ ನಮ್ಮ ಸಮುದಾಯಕ್ಕೆ ಏನಾದರೂ ಪ್ರತ್ಯೇಕವಾಗಿ ವ್ಯವಸ್ಥೆ ಇದ್ದರೆ ಅದನ್ನು ಸಹ ವ್ಯವಸ್ಥೆ ಮಾಡಿ. ಇನ್ನೂ ಅನೇಕ ಕುಂದುಕೊರತೆಗಳಿದ್ದಾವೆ, ಹೇಳ್ತಾ ಹೋದರೆ ಪಟ್ಟಿನೇ ಇರುತ್ತೆ. ಆದಷ್ಟು ಮುಖ್ಯವಾಗಿ ಈ ಕೆಲವೊಂದು ಸಮಸ್ಯೆಗಳನ್ನು ಪರಿಹಾರ ಮಾಡಿ ಅಂತ ತಮ್ಮಲ್ಲಿ ಬೇಡ್ಕೊಳ್ತಾ ಈ ಒಂದು 4 ಮಾತುಗಳ ನಡುವೆ ನನಗೆ ಅವಕಾಶ ಮಾಡಿಕೊಟ್ಟಂಥ ತಮಗೆಲ್ಲರಿಗೂ ವಂದನೆಗಳು. ಜೈ ವಿಶ್ವಕರ್ಮ.